ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನುಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026ರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026ರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು, ವೃತ್ತಿ ಜೀವನದಲ್ಲಾಗಬಹುದು, ನಿಮ್ಮ ಉದ್ಯೋಗದಲ್ಲಾಗಬಹುದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಫೆಬ್ರವರಿ 2026ರ ಮಿಥುನ ರಾಶಿಯವರಿಗೆ ಹೊಸ ಭರವಸೆ ಮತ್ತು ಸಕಾರಾತ್ಮಕತೆಯ ಅಲೆಯನ್ನು ತರಲಿದೆ. ನಿಮ್ಮ ರಾಶಿಯ ಅಧಿಪತಿ ಬುಧ ತಿಂಗಳ ಆರಂಭದಲ್ಲೇ ನಿಮ್ಮ 9ನೇ ಮನೆಯಾದಂತಹ ಭಾಗ್ಯದ ಸ್ಥಾನಕ್ಕೆ ಕುಂಭ ರಾಶಿಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ಗಮನವನ್ನು ದೈನಂದಿನ ಸಂಘರ್ಷಗಳಿಂದ ಆಧ್ಯಾತ್ಮಿಕತೆ, ಉನ್ನತ ಜ್ಞಾನ ಮತ್ತು ವಿದೇಶ ಪ್ರಯಾಣದತ್ತ ತಿರುಗಿಸುತ್ತದೆ. ಅದೃಷ್ಟವು ಈಗ ನಿಮ್ಮ ಬೆನ್ನಿಗಿದೆ ಅಂತಲೇ ಹೇಳಬಹುದು. ಜೊತೆಗೆ ನಿಮ್ಮ ರಾಶಿಯಲ್ಲೇ ಇರುವಂತಹ ಗುರುಗ್ರಹವು ನಿಮಗೆ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ರಕ್ಷಣೆಯನ್ನು ನೀಡುತ್ತದೆ. 10ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮನ್ನು ಸೋಮಾರಿಯಾಗದಂತೆ ಸ್ನೇಹಿತರೆ ನೋಡಿಕೊಳ್ಳಲಿದ್ದಾರೆ. ಶಿಕ್ಷಣವಿರಲಿ ಅಥವಾ ವ್ಯಾಪಾರವಿರಲಿ, ಈ ತಿಂಗಳು ನೀವು ಹೊಸ ಎತ್ತರಕ್ಕೆ ಏರಲು ಬ್ರಹ್ಮಾಂಡವು ಸಂಪೂರ್ಣ ಬೆಂಬಲ ನೀಡುತ್ತಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವ ದಿನಾಂಕದಂದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗುರು 1ನೇ ಮನೆಯಿಂದ ಮಿಥುನ ರಾಶಿಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ವೈಯಕ್ತಿಕ ಬೆಳವಣಿಗೆ, ವಿವೇಕ ಮತ್ತು ರಕ್ಷಣೆ. ಇನ್ನು ಬುಧ ನಿಮ್ಮ ರಾಶಿಯ ಅಧಿಪತಿ ಸ್ನೇಹಿತರೆ ಬುಧ 9ನೇ ಮನೆಗೆ ಕುಂಭ ರಾಶಿಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಅದು ಅದೃಷ್ಟ, ಪ್ರಯಾಣ ಮತ್ತು ಉನ್ನತ ಶಿಕ್ಷಣವನ್ನು ಸೂಚಿಸುತ್ತಿದೆ. ಇನ್ನು ಶನಿ 10ನೇ ಮನೆಯಲ್ಲಿ ಸ್ನೇಹಿತರೆ ಮೀನ ರಾಶಿಯಲ್ಲಿ ಇರಲಿದ್ದಾರೆ. ವೃತ್ತಿ, ಶಿಸ್ತು ಮತ್ತು ಕೆಲಸದ ಒತ್ತಡ ಜಾಸ್ತಿಯಾಗಲಿದೆ. ಇನ್ನು ಸೂರ್ಯ 9ನೇ ಮನೆಯಿಂದ ಕುಂಭರಾಶಿಗೆ ಸ್ನೇಹಿತರೆ ತಂದೆಯ ಆರೋಗ್ಯ, ಆಧ್ಯಾತ್ಮಿಕ ಯಾತ್ರೆಗಳು ಸ್ನೇಹಿತರೆ. ಇನ್ನು ಮಂಗಳ 8ನೇ ಮನೆಯಿಂದ ನಂತರ 9ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಪ್ರಯಾಣದಲ್ಲಿ ಉತ್ಸಾಹ ಮತ್ತು ವಾದ ವಿವಾದಗಳು ಹೆಚ್ಚಾಗಲಿದೆ. ಹಾಗಿದ್ರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ, ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಏನೆಲ್ಲ ಅದೃಷ್ಟದ ಫಲಗಳನ್ನು ಸೂಚಿಸುತ್ತಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, 10ನೇ ಮನೆಯಲ್ಲಿರುವಂತಹ ಶನಿಯು ನೇರ ದೃಷ್ಟಿಯಿಂದ ನಿಮ್ಮ ವೃತ್ತಿ ಜೀವನವು ಶಿಸ್ತು ಮತ್ತು ತಾಳ್ಮೆಯನ್ನು ಬಯಸುತ್ತದೆ. ಕೆಲಸದ ಸ್ಥಳದಲ್ಲಿ ಯಾವುದೇ ಅಡ್ಡದಾರಿಗಳಿಲ್ಲ. ನಿಮ್ಮ ಮೇಲಧಿಕಾರಿಗಳು ಫಲಿತಾಂಶಕ್ಕಾಗಿ ಕಾಯುತ್ತಿರುತ್ತಾರೆ. ಆದಿಯಾಗೋ ಶನಿಯು ಮೀನರಾಶಿಯಲ್ಲಿ ಇದ್ದು 9ನೇ ಮನೆಯ ಭಾಗ್ಯೋದಯವಿರುವುದರಿಂದ ವಿದೇಶಿ ವ್ಯಾಪಾರ, ಶಿಪ್ಪಿಂಗ್ ಅಥವಾ ಆಸ್ಪತ್ರೆಗೆ ಸಂಬಂಧಿಸಿದ ವೃತ್ತಿಯಲ್ಲಿದ್ದವರಿಗೆ ಉತ್ತಮ ಲಾಭ ಸಿಗಲಿದೆ ಅಂತಲೇ ಹೇಳಬಹುದು. ಇನ್ನು ಮಾಧ್ಯಮ, ಪ್ರಕಟಣೆ ಮತ್ತು ರಫ್ತು ಆಮದು ವ್ಯವಹಾರದಲ್ಲಿ ಇರುವವರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕ. ಫೆಬ್ರವರಿ ತಿಂಗಳಲ್ಲಿ ಕೈಗೊಳ್ಳುವಂತಹ ವ್ಯಾವಹಾರಿಕ ಪ್ರವಾಸಗಳು ಯಶಸ್ವಿಯಾಗುತ್ತವೆ. ಹೊಸ ವೆಬ್ಸೈಟ್ ಅಥವಾ ಡಿಜಿಟಲ್ ಕ್ಯಾಂಪೇನ್ ಆರಂಭಿಸಲು ಬುಧ ಮತ್ತು ಶುಕ್ರನ ಸಂಚಾರವು ಸಕಾಲಕವಾಗಿದೆ ಅಂತಲೇ ಹೇಳಬಹುದು. ಇದು ನಿಮ್ಮ ವ್ಯಾಪಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಸ್ನೇಹಿತರೆ. ಮಿಥುನ ರಾಶಿಯವರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನಂತರ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ಹಣಕಾಸಿನ ಅರಿವು ಆಶಾದಾಯಕವಾಗಿದೆ.
ಇದಕ್ಕೆ ಪ್ರಮುಖ ಕಾರಣ ಭಾಗ್ಯೋದಯ. 9ನೇ ಮನೆಯಲ್ಲಿನ ಗ್ರಹಗಳ ಸಂಗಮವು ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ತರಲಿದೆ. ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಧನ ಸಹಾಯ ಸಿಗುವಂತಹ ಸಾಧ್ಯತೆ ಇದೆ. ಗುರುವು ನಿಮ್ಮ ಲಗ್ನದಲ್ಲಿ ಇದ್ದು 5 ಮತ್ತು 9ನೇ ಮನೆಯನ್ನು ನೋಡುತ್ತಿರುವುದರಿಂದ ವಿವೇಚನೆಯಿಂದ ಮಾಡುವ ಹೂಡಿಕೆಗಳು ಉತ್ತಮ ಲಾಭ ನೀಡುತ್ತವೆ ಸ್ನೇಹಿತರೆ. ಆದರೆ ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಯಾಣಕ್ಕಾಗಿ ಖರ್ಚುಗಳು ಹೆಚ್ಚಾಗಬಹುದು. ದಾನ ಧರ್ಮ ಅಥವಾ ತೀರ್ಥಯಾತ್ರೆಗೆ ಹಣ ವ್ಯಯಿಸುವಿರಿ. ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಷೇರು ಮಾರುಕಟ್ಟೆಯಲ್ಲಿನ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ. ಅತಿಯಾದ ಆಸೆ ನಷ್ಟಕ್ಕೆ ಕಾರಣವಾಗಬಹುದು. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಹಣಕಾಸಿನ ವಿಚಾರದಲ್ಲಿ ತಂದೆ ತಾಯಿಯ ಬೆಂಬಲ ಸಂಪೂರ್ಣವಾಗಿ ಇದೆ. ಅವರ ಮಾತಂತೆ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ದುಡುಕಿನ ನಿರ್ಧಾರ, ಆ ಥರದ ನಿರ್ಧಾರವನ್ನು ತೆಗೆದುಕೊಂಡು ಸ್ನೇಹಿತರೆ ಅತಿ ಆಸೆಯಿಂದ ನಷ್ಟಕ್ಕೆ ಕಾರಣವಾಗಬಹುದು, ನಷ್ಟವನ್ನು ನೋಡಬಹುದಾಗುತ್ತದೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಯಾವುದೇ ಪ್ರಾಪರ್ಟಿ ಮತ್ತು ಮನೆ ವಾಹನವನ್ನು ಖರೀದಿ ಮಾಡಬೇಕು ಅಂದರೆ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ತಿಂಗಳು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರು ಇರುವುದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರುತ್ತದೆ. ಮಾನಸಿಕವಾಗಿ ನೀವು ದೃಢವಾಗಿರುತ್ತೀರಿ. ಆದರೆ ಗುರುವು ಯಾವುದನ್ನು ಮುಟ್ಟುತ್ತದೋ ಅದನ್ನೇ ವಿಸ್ತರಿಸುವ ಗುಣ ಹೊಂದಿರುವುದರಿಂದ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆಹಾರದ ಬಗ್ಗೆ ಕಾಳಜಿ ಇರಲಿ. ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಚೆನ್ನಾಗಿ ನೀರನ್ನು ಕುಡಿಯಿರಿ, ಸೇವಿಸಿ ಸ್ನೇಹಿತರೆ, ಉಳಿತಾಗಲಿದೆ. ಮನೆ ಊಟವನ್ನು ಚೆನ್ನಾಗಿ ತಿನ್ನಿ. ಪ್ರೋಟೀನ್ ಬಹಳ ಮುಖ್ಯ. 9ನೇ ಮನೆಯ ಪ್ರಭಾವದಿಂದಾಗಿ ಕಾಲುಗಳು ಅಥವಾ ಸೊಂಟದ ಭಾಗದಲ್ಲಿ ಸ್ನಾಯು ಸೆಳೆತ ಅಥವಾ ನೋವು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ದೂರದ ಪ್ರಯಾಣ ಯಾವಾಗ ಮಾಡ್ತೀರಾ ಆವಾಗ ಎಚ್ಚರವಿರಲಿ. ಫೆಬ್ರವರಿ 23ರ ನಂತರ ಮೆಟ್ಟಿಲು ಹತ್ತುವಾಗ ಅಥವಾ ವ್ಯಾಯಾಮವನ್ನು ಮಾಡುವಾಗ ತೊಡೆಗಳ ಭಾಗಕ್ಕೆ ಗಾಯವಾಗದಂತೆ ಜಾಗರೂಕರಾಗಿರಿ. ಗ್ರಹಗಳು ಸೂಚಿಸುತ್ತಿದೆ ವ್ಯಾಯಾಮವನ್ನು ಮಾಡುವಾಗ, ಮೆಟ್ಟಲತ್ತುವಾಗ ಕೈಕಾಲು ಸ್ನಾಯು ಸೆಳೆತದಿಂದ ಸ್ನೇಹಿತರೆ ಏನಾದರೂ ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಫೆಬ್ರವರಿ 23ರ ನಂತರ. ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ, ಸಂಬಂಧಗಳ ದೃಷ್ಟಿಯಿಂದ ಇದು ಸುಂದರವಾದ ತಿಂಗಳು. 7ನೇ ಮನೆಯ ಅಧಿಪತಿಯಾದ ಗುರು ನಿಮ್ಮ ಲಗ್ನದಲ್ಲೇ ಇರುವುದರಿಂದ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಕೂಡ ಹೆಚ್ಚಾಗುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮಾಗಿದ ಮನಸ್ಸಿನಿಂದ ಬಗೆಹರಿಸಿಕೊಳ್ಳಲು ಇದು ಉತ್ತಮ ಸಕಾಲ ತಿಂಗಳು ಅಂತಲೇ ಹೇಳಬಹುದು. ಆದರೆ 9ನೇ ಮನೆಯಲ್ಲಿ ಗ್ರಹಗಳ ದಟ್ಟತೆಯಿಂದಾಗಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಸಂಪ್ರದಾಯ ಅಥವಾ ನಂಬಿಕೆಗಳ ವಿಷಯದಲ್ಲಿ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. 3ನೇ ಮನೆಯ ಕೇತುವಿನಿಂದಾಗಿ ಕಿರಿಯ ಒಡ ಹುಟ್ಟಿದವರೊಂದಿಗೆ ಅಂತರ ಕಾಯ್ದುಕೊಳ್ಳುವಿರಿ. ಸದ್ಯಕ್ಕೆ ನೀವು ನಿಮ್ಮದೇ ಆದ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲು ಹೆಚ್ಚಿಸುವಿರಿ. ಇನ್ನು ಮಿಥುನ ರಾಶಿಯವರಿಗೆ ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಮದುವೆ ಪ್ರಸ್ತಾಪಗಳು ಕೂಡಿ ಬಂದಿದೆ ಸ್ನೇಹಿತರೆ. ಮದುವೆ ಪ್ರಸ್ತಾಪಗಳು ಕೂಡ ಮನೆಯಲ್ಲಿ ಮಾತನಾಡಬಹುದು. ಸಂತಾನ ಬಗ್ಗೆ ಇದೆ. ಸಾಕಷ್ಟು ಇವೆರಡು ಕ್ವಶನ್ನ ಕೇಳ್ತಾನೆ ಇರ್ತೀರಾ, ಕಮೆಂಟಲ್ಲೂ ಕೇಳ್ತಾ ಇರ್ತೀರಾ, ಹೂನಗೂ ಕೇಳ್ತಾ ಇರ್ತೀರಾ. ನಿಜವಾಗ್ಲೂ ಸಂತಾನ ಬಗ್ಗೆ ಇದೆ. 2026ರ ವರ್ಷದಲ್ಲಿ ಕಂಕಣ ಭಾಗ್ಯ ಮಿಥುನ ರಾಶಿಯವರಿಗಿದೆ ಅಂತಲೇ ಹೇಳ್ಬೋದು. ಮನಸ್ತಾಪ ಅನ್ನೋದು ಎಲ್ಲ ರಾಶಿಯವರಿಗೆ, ಎಲ್ಲ ಜನರಿಗೂ ಇದ್ದೇ ಇರುತ್ತದೆ. ಆದಷ್ಟು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮ. ಮನೆಯಲ್ಲಿ ಶುಭ ಸಮಾರಂಭ ನಡೆಯಲಿದೆ, ಅದರಲ್ಲಿ ನೀವು ಕೂಡ ಭಾಗಿಯಾಗಲಿದ್ದೀರಿ ಸ್ನೇಹಿತರೆ. ಇದು ಒಂದು ಅದೃಷ್ಟದ ಗಳಿಗೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ, ಮಿಥುನ ರಾಶಿಯ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಮಾಸ. ಬುಧ ಮತ್ತು ಶುಕ್ರ ಇಬ್ಬರು ಕೂಡ ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಸರಸ್ವತಿ ಯೋಗದಂತಹ ಪ್ರಭಾವ ಬೀರುತ್ತದೆ. ಸ್ನಾತಕೋತ್ತರ ಪದವಿ, PhD ಅಥವಾ ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ. ವಿದ್ಯಾರ್ಥಿ ವೇತನಕ್ಕಾಗಿ, ಸ್ಕಾಲರ್ಶಿಪ್ಗಾಗಿ ಅರ್ಜಿ ಸಲ್ಲಿಸಲು ಇದು ಉತ್ತಮ ಸಮಯವಾಗಿರುತ್ತದೆ. ನಿಮ್ಮ ಬೌದ್ಧಿಕ ಕುತೂಹಲ ಹೆಚ್ಚಾಗಲಿದೆ. ತತ್ವಶಾಸ್ತ್ರ, ಜ್ಯೋತಿಷ್ಯ, ವಿಜ್ಞಾನ ಮತ್ತು ಕೋಡಿಂಗ್ ಅಂತಹ ವಿಷಯಗಳಲ್ಲಿ ಆಸಕ್ತಿ ಬೆಳೆಯುತ್ತದೆ ಅಂತಲೇ ಹೇಳಬಹುದು. ವಿದ್ಯಾಭ್ಯಾಸದ ಜೊತೆಗೆ ಪ್ರವಾಸವನ್ನು ಕೂಡ ಸಂಯೋಜಿಸಬಹುದು. ನಿಮಗೆ ಹೆಚ್ಚಿನ ಲಾಭ ನೀಡುತ್ತದೆ.
ಫೆಬ್ರವರಿ ತಿಂಗಳು ಅದೃಷ್ಟದ ತಿಂಗಳು ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರಿಗೆ 2026ರಲ್ಲಿ ಅತ್ಯುತ್ತಮ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಒಂದು ತಿರುವನ್ನು ಕೊಡಲಿದೆ. ಇನ್ನು ಸಣ್ಣ ಪುಟ್ಟ ಅಧ್ಯಯನವನ್ನು ಮಾಡ್ತಾ ಇರೋರು ಸ್ನೇಹಿತರೆ, ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಮಕ್ಕಳಿಗೆ ಮೊಬೈಲ್ ಲ್ಯಾಪ್ಟಾಪನ್ನು ಕೊಡುವುದನ್ನು ಕಡಿಮೆ ಮಾಡಿ, ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಏಕಾಗ್ರತೆ ಹೆಚ್ಚಾಗಬೇಕು ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿದ ನಂತರ ಅಧ್ಯಯನದ ಕಡೆ ಕೂರಿ ಅಧ್ಯಯನವನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಒಂದು ದಾರಿ ಮಾಡಿಕೊಡಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಏನೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ಬೇಕು, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸಣ್ಣ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪರಿಹಾರಗಳು ಸ್ನೇಹಿತರೆ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಮಿಥುನ ರಾಶಿಯವರು ಪರಿಹಾರ ಬಂದು ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು, ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಮಿಥುನ ರಾಶಿಯವರು ಈ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ವಿಷ್ಣು ಸಹಸ್ರನಾಮ. ಬುಧ ಮತ್ತು ಗುರುವಿನ ಶುಭ ಫಲಗಳಿಗಾಗಿ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರ ಜೊತೆಗೆ ಸ್ನೇಹಿತರೆ, ಗುರುಶೋತ್ರವನ್ನು ಹೇಳುವುದರಿಂದ ಕೇಳುವುದು ಹೇಳುವುದು ಬಹಳ ಮುಖ್ಯ. ಅತ್ಯಂತ ಶ್ರೇಷ್ಠ ಪರಿಹಾರ ಅಂತಲೇ ಹೇಳಬಹುದು. ಏನೇ ಅಡೆತಡೆಗಳಿದ್ದರೂ, ಕಷ್ಟಗಳಿದ್ದರೂ, ವಿಳಂಬ ಇದ್ದರೂ ಕೂಡ ನಿವಾರಣೆ ಆಗುತ್ತಾ ಬರ್ತಾ ಹೋಗುತ್ತೆ. ಇನ್ನು ಹಿರಿಯರಿಗೆ ಗೌರವ. ಭಾಗ್ಯಸ್ಥಾನವು ಬಲವಾಗಿರುವುದರಿಂದ ಪೋಷಕರು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯಿರಿ. ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಅವರಿಗೆ ನಮಸ್ಕರಿಸಿ ಸ್ನೇಹಿತರೆ. ಹೋಗಿರುವ ಕೆಲಸ ಸಕ್ಸಸ್ ಆಗಲಿದೆ ಅಂತಲೇ ಹೇಳ್ಬೋದು. ಯಶಸ್ಸಿನಿಂದ ಪೂರೈಸಲಿದೆ ಸ್ನೇಹಿತರೆ ಈ ಕೆಲಸದಲ್ಲಿ. ಸೊ ಹಾಗಾಗಿ ಗುರು ಹಿರಿಯರನ್ನು ನಮಸ್ಕರಿಸಿ ಗೌರವಿಸಿ ಒಳಿತಾಗಲಿದೆ. ಇನ್ನು ಗುರುವಾರದ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ನೇಹಿತರೆ. ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವು ಅಥವಾ ಬಾಳೆಹಣ್ಣನ್ನು ಅರ್ಪಿಸಿ. ಇದರಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಗುರುಶೋತ್ರವನ್ನು ಹೇಳಿ ತಪ್ಪದೆ 11 ಬಾರಿ. ಇನ್ನು ಪರೀಕ್ಷೆಗಳಿಗೆ ಸ್ನೇಹಿತರೆ, ಪರೀಕ್ಷೆಗಳಲ್ಲಿ ಬರಬೇಕಾದ್ರೆ ಭಯ, ಆತಂಕ, ನಿರ್ಭಯ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಪ್ರತಿದಿನ ಓದುವುದು ಬಹಳ ಮುಖ್ಯ. 11 ಬಾರಿ. ಪ್ರತಿ ಮಂಗಳವಾರ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಸ್ನೇಹಿತರೆ ಹಸಿರು ಹೆಸರು ಬೇಳೆ ಅಥವಾ ಪಾಲಕ್ ಸೊಪ್ಪನ್ನು ಪಕ್ಷಿಗಳಿಗೆ ಅಥವಾ ಗಿಳಿಗಳಿಗೆ ನೀಡಿ. ಇದು ಬುಧನನ್ನು ಬಲಪಡಿಸುವ ಸಂವಹನ ಕೌಶಲ್ಯ ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ, ಖಂಡಿತವಾಗಿಯೂ ಒಳಿತಾಗಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಒಂದು 3 ಕ್ವಶನ್ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ತಿಳಿಸ್ಕೊಟ್ಬಿಡ್ತೀನಿ. 2026 ಫೆಬ್ರವರಿ ತಿಂಗಳು ಅದೃಷ್ಟವಾ ಅಂತ ಕೇಳಿದ್ದೀರಾ. ಮಿಥುನ ರಾಶಿಯವರಿಗೆ ಹೌದು, 2026ನೇ ವರ್ಷದಲ್ಲಿ ಸ್ನೇಹಿತರೆ ಫೆಬ್ರವರಿ ತಿಂಗಳು ಒಂದು ತಿರುವು ಅಂತಲೇ ಹೇಳ್ಬೋದು. ಅದೃಷ್ಟ ತರಲಿದೆ. ಇನ್ನು ಫೆಬ್ರವರಿ 2026ರಲ್ಲಿ ಮಿಥುನ ರಾಶಿಯವರ ವೃತ್ತಿ ಜೀವನ ಹೇಗಿರಲಿದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿರಲಿದೆ. ಆದರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ನೇಹಿತರೆ. ದುಡುಕಿನ ನಿರ್ಧಾರದಿಂದ ನೀವೇ ನಷ್ಟವನ್ನು ನೋಡಲಿದ್ದೀರಿ. ನೀವೇ ಕಷ್ಟಗಳು ಕೂಡ ಎದುರಾಗಲಿದೆ. ಇದರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ. ಈ ತಿಂಗಳು ಮಿಥುನ ರಾಶಿಯವರ ಸಂಬಂಧಗಳು ಹೇಗಿರಲಿದೆ ಅನ್ನೋದನ್ನ ಕೇಳಿದ್ದೀರಾ. ಖಂಡಿತವಾಗಿಯೂ ಸಂಬಂಧ ಅಂದಮೇಲೆ ಸ್ನೇಹಿತರೆ ಮನಸ್ತಾಪಗಳು, ಕೋಪ, ಜಗಳ, ವಾದ ವಿವಾದಗಳು ಇರುತ್ತದೆ. ಆದರೆ ಮೌನವಾಗಿ ವರ್ತಿಸುವುದು ಬಹಳ ಮುಖ್ಯ. ಮಾತು ಬೆಳ್ಳಿ, ಮೌನ ಬಂಗಾರ ಸ್ನೇಹಿತರೆ. ತಾಳ್ಮೆಯಿಂದ ವರ್ತಿಸಿ, ದುಡುಕಿನ ಮಾತುಗಳನ್ನು ಆಡೋದನ್ನು ನಿಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಿಥುನ ರಾಶಿಯವರು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿ ದೇವರ ಆಶೀರ್ವಾದ ಇರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್, ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.